Hello everyone, welcome back Search Creator YouTube ಚಾನಲ್. ಓಕೆ, ಸೊ ನಾನಿವತ್ತು ತುಂಬಾ ದಿನ ಆಯ್ತು, ಒಂದು ವೀಕ್ ಆಯ್ತು ಅಲ್ವಾ. ಸೊ ಲೈವ್ ಬಂದು ಇವತ್ತು ಬಂದಿರೋ ಕಾರಣ, ಉದ್ದೇಶ ಇಷ್ಟೇ. ಸೊ ಇನ್ನೊಂದು ದಿನ ಇದೆ ಲೈವ್ ಮೀನ್ಸ್ ಇಂಟರ್ನ್ಶಿಪ್ ಗೆ ನೀವು ಅಟೆಂಡ್ ಆಗಿ ನಿಮ್ ಕಾಲೇಜ್ಗೆ ಅಪ್ಡೇಟ್ ಮಾಡ್ಬೇಕಾಗಿರೋದು. ಓಕೆನಾ. ಸೊ ತುಂಬಾ ಜನ ಆಲ್ರೆಡಿ ಕಾಲೇಜಲ್ಲಿ ಹೇಳಿರ್ತಾರೆ ಈ ಕಂಪ್ನಿಲಿ ನೀವು ಮಾಡ್ಕೋಬೇಕು. ಮತ್ತೆ ಇನ್ನೂ ತುಂಬಾ ಜನ ಹೇಳಿದ್ರೆ, ಇನ್ನೂ ತುಂಬಾ ಜನಕ್ಕಂದ್ರೆ ತುಂಬಾ ಕಾಲೇಜಸ್ಗೆ ನೆಕ್ಸ್ಟ್ ಸೆಮಿಸ್ಟರ್ಗೆ ನೀವು ಇಂಟರ್ನ್ಶಿಪ್ ನ ಮಾಡ್ಕೊಳ್ಳಿ. ಸೊ ಈ ಸೆಮಿಸ್ಟರ್ ಅಲ್ಲಿ ನೀವು ಕ್ಲಾಸಸ್ ನ ಅಟೆಂಡ್ ಮಾಡಿ ಅಂತ ಹೇಳಿರ್ತಾರೆ ತುಂಬಾ ಜನ ಕಾಲೇಜಸ್ ಮತ್ತೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ. ಸೊ ಯಾರ್ಯಾರಿಗೆಲ್ಲ ಆತರ ಹೇಳಿದಾರೆ, ಸೊ ಬೆಟರ್ ಲೈಕ್ ನೀವು ನೆಕ್ಸ್ಟ್ ಟೈಮ್ ಇಂದಾನೆ ಇಂಟರ್ನ್ಶಿಪ್ ನ ಮಾಡ್ಕೊಳ್ಳಿ. ಸೊ ಕೆಲವೊಂದು ಕಾಲೇಜಸ್ ಈ ಸಲ ಇಂಟರ್ನ್ಶಿಪ್ ನ ಮ್ಯಾಂಡೇಟರಿ ನೀವು ಮಾಡ್ಕೊಳ್ಳೇಬೇಕು ಸೊ ಅಂತ ಹೇಳಿದ್ರೆ, ಸೊ ನೀವೀಗ ಒಂದ್ ಕೆಲಸ ಮಾಡಿ. VTU ಕಂಪ್ನಿ ಒಳಗೆ ಇನ್ನು ಅವ್ರು ನೋಡಿ ನಾಳೆ ಇಂಟರ್ನ್ಶಿಪ್ ನೀವು ತೋರಿಸ್ಬೇಕು, ಸರ್ಟಿಫಿಕೇಟ್ ನ ತೋರಿಸ್ಬೇಕು ಕಾಲೇಜಲ್ಲಿ. ಸೊ ಈ ಕಂಪ್ನಿ ಜೊತೆ ಮಾಡ್ಕೋತಿದೀವಿ, ಇಂಟರ್ನ್ಶಿಪ್ ಸರ್ಟಿಫಿಕೇಟ್, ಆಫರ್ ಲೆಟರ್, ಕಂಪ್ನಿ ಆಫರ್ ಲೆಟರ್ ಅಂತಾರೆ, ಅದು ತೋರಿಸ್ಬೇಕು. ಮತ್ತೆ ನಿಮ್ಮ ಕಾಲೇಜ್ ಕಡೆಯಿಂದನ ನಮ್ಮ ಕಂಪ್ನಿಗೆ, ಅಂದ್ರೆ ಕಂಪ್ನಿಗಳಲ್ಲಿ ಯಾವ ರಿಜಿಸ್ಟರ್ ಆಗಿರ್ತವೆ ಆ ಕಂಪ್ನಿಗೆ ನೀವು ಹೋಗಿ ಆಫರ್ ಲೆಟರ್ ಕೊಡ್ಬೇಕು. ನಾವ್ ಈ ಕಂಪ್ನಿ ಜೊತೆ ಮಾಡ್ಕೋತಿದೀವಿ ಅಂತ ಕಾಲೇಜಲ್ಲಿ ಪರ್ಮಿಷನ್ ಲೆಟರ್ ನ ತಗೊಂಡು ತೋರಿಸ್ಬೇಕು. ಹಾಗಿದ್ರೆ ಮಾತ್ರನೇ ಆಫರ್ ಲೆಟರ್ ನ ಕಂಪ್ನಿ ಅವ್ರು ಕೊಡೋದು. ಸೊ ಈಗ ನಾವು ಆಲ್ರೆಡಿ ಲಾಂಚ್ ಮಾಡಿದೀವಿ, ಓಕೆನಾ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಅಲ್ಲಿ ಬಂದು ಇನ್ಫಾರ್ಮೇಶನ್ ಕೇಳ್ಕೊಂಡು ಹೋಗಿದ್ದಾರೆ, ಮತ್ತೆ ತುಂಬಾ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಮಾಡ್ಕೋತಾ ಇದ್ದಾರೆ, ಓಕೆನಾ. ಸೊ ಇನ್ನು ಯಾರೆಲ್ಲ ರಿಜಿಸ್ಟರ್ ಆಗಿಲ್ಲ ಇಂಟರ್ನ್ಶಿಪ್ ಗೆ, ಆಲ್ರೆಡಿ ಸ್ಕೀಮ್ ಎ ಸೆಲೆಕ್ಟ್ ಮಾಡ್ಕೊಂಡ್ರು ನಿಮ್ ಕಾಲೇಜಲ್ಲಿ ಹೇಳಿದ್ರು ಕೂಡ, ಮತ್ತೆ ಕೆಲವೊಂದ್ ಕಾಲೇಜಲ್ಲಿ ಅವರೇ ಕರೆಸ್ತೀನಿ ಅಂತ ಹೇಳಿದ್ರೆ, ಬಟ್ ಚೆಕ್ ಮಾಡಿ. ಸೊ ಏನು ಅಂದ್ರೆ ನೀವು ಮಾಡ್ಕೋತಿರೋ ಕಂಪನಿ VTU ಏನು ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿದ್ಯಾ, ಸೊ ಅಲ್ಲಿಂದ ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡಕ್ಕೆ ಅವರು ಅವೈಲೇಬಲ್ ಇದಾರಾ ಅಂತ ಚೆಕ್ ಮಾಡಿ. ಸೊ ಚೆಕ್ ಮಾಡಿದ್ಮೇಲೆ ಮಾತ್ರ ನೀವು ಆ ಕಂಪ್ನಿ ಜೊತೆಗೆ ಇಂಟರ್ನ್ಶಿಪ್ ಅಥವಾ ಪ್ಲೇಸ್ಮೆಂಟ್ ಟ್ರೈನಿಂಗ್ ನೀವು ತಗೋಬಹುದು. ಅದು ಬಿಟ್ಟು ಬೇರೆ ಏನಾದ್ರು ಅನ್ವಾಂಟೆಡ್ ಲೈಕ್ ಸೊ ಜಾಸ್ತಿ ಅಮೌಂಟ್ ಹೇಳಿ, ಲೈಕ್ ಅಂದ್ರೆ ಒಂದ್ 20,000 ಅಮೌಂಟ್ ಹೇಳ್ತಾರೆ, ನಿಮ್ಮ ಅಲ್ಲೇ ಏನ್ ಮಂತ್ಲಿ ಫೀಸ್ ಏನಿರುತ್ತೆ, ಸೊ ಇಯರ್ಲಿ ಫೀಸ್ ಏನಿರುತ್ತೆ ಅದ್ರಾಗ ಅರ್ಧ ಕಟ್ ಮಾಡ್ಕೋತಾರೆ ಅವ್ರು ನಿಮ್ ಕಾಲೇಜಲ್ಲಿ. ಸೊ ಈ ಕಂಪ್ನಿ ಕರೆಸ್ತೀವಿ ಅಂತ ಹೇಳ್ಬಿಟ್ಟು ಅರ್ಧ ಕಟ್ ಮಾಡ್ಕೋತಾರೆ. ಸೊ ಆ ಕಂಪ್ನಿ VTU ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಸೊ ಏನಾದ್ರೂ ಒಂದ್ ವೇಳೆ ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅದು ಏನಾಗುತ್ತೆ, ಅನ್ಎಥಿಕಲ್ ಆಗಿರುತ್ತೆ. ಸೊ ನೀವು ಇಂಟರ್ನ್ಶಿಪ್ ಕನ್ಸಿಡರ್ ಮಾಡೋದೇ ಇಲ್ಲ, ಅವರು ಇಂಟರ್ನ್ಶಿಪ್ ನ VTU ಕನ್ಸಿಡರ್ ಮಾಡೋದಿಲ್ಲ. ಸೊ ಅವಾಗ ನಿಮ್ಮ ಕಾಲೇಜ್ ಅವರು ಏನು ಫ್ಯಾಕಲ್ಟಿ ಮೆಂಬರ್ಸ್ ತುಂಬಾ ಫೇಸ್ ಮಾಡಕ್ಕಾಗುತ್ತೆ. ಸೊ ದಟ್ ರೀಸನ್ ನೀವು ಸೊ ಸೇಫ್ ಆಗಿ ಏನು VTU ಕಂಪ್ನಿ ಒಳಗೆ VTU ರಿಜಿಸ್ಟರ್ ಏನು ಇಂಟರ್ನ್ಶಿಪ್ ಪೋರ್ಟಲ್ ಇದೆಯಲ್ಲ, ಸೊ ಅಲ್ಲಿ ಪೋರ್ಟಲ್ ಅಲ್ಲಿ ಕಂಪ್ನಿ ರಿಜಿಸ್ಟರ್ ಆಗಿರ್ಬೇಕು ನೀವು ಮಾಡೋ ಕಂಪ್ನಿಗಳು. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಸೊ ನಾನೀಗ ತೋರಿಸ್ತಾ ಹೋಗ್ತೀನಿ ನೋಡಿ, ಮತ್ತೆ ನಾನು ಲಾಸ್ಟ್ ಪ್ರತಿ ವಿಡಿಯೋಲ್ಲೂ ತೋರಿಸ್ತಾ ಹೋಗ್ತೀನಿ ತುಂಬಾ ಕಂಪ್ನಿ ರಿಜಿಸ್ಟರ್ ಆಗಿದೆ, ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ನೀವು ಅಂತ. ಬಟ್ ಇನ್ನು ಇಂಟರ್ನ್ಶಿಪ್ ಕೆಲವೊಂದು ಮಾತ್ರ ಅಂದ್ರೆ ಇನ್ನು ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇದೆ ಆ ಪೋರ್ಟಲ್. ಸೊ ನೀವು ಅಲ್ಲಿ ನೋಡ್ಕೊಂಡು ನೀವು ಬೇಕಾದ್ರೆ ಇಂಟರ್ನ್ಶಿಪ್ ನ ತಗೋಬಹುದು. ಸೊ ಅದಕ್ಕೋಸ್ಕರ ಈ ಲೈವ್ ಬಂದಿರೋದು. ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಇದನ್ನ, ಇನ್ನು ಎಷ್ಟು ಕಂಪ್ನಿ ರಿಜಿಸ್ಟರ್ ಆಗಿದೆ ಅಂತ. ಐ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಕ್ಲಿಕ್ ಮಾಡಿ ನೀವು ನೋಡ್ಬೋದು, ಅಥವಾ VTU ಇಂಟರ್ನ್ಶಿಪ್ ಅಂತ ಟೈಪ್ ಮಾಡಿದ್ರೆ ಸಾಕು, ಸೊ ಈ ಲಿಂಕ್ ಡೈರೆಕ್ಟ್ ಕಾಣಿಸುತ್ತೆ. ಸೊ ಇಲ್ಲಿ ಫೈಂಡ್ ಆನ್ ಇಂಟರ್ನ್ಶಿಪ್ ಅಂತ ಇದೆಯಲ್ಲ, ಸೊ ಫಸ್ಟ್ ಲಾಗಿನ್ ಆಗಿ ನೀವು ಫೈಂಡ್ ಆನ್ ಇಂಟರ್ನ್ಶಿಪ್ ಅಂತ ಇದೆಯಲ್ಲ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಕೆಲವೊಂದು ಇನ್ನು ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇರೋದಿದ್ದ ಕಾರಣ, ಸೊ ಯಾವಾಗೋ ಅಂದ್ರೆ ತುಂಬಾ ದಿನ, ಒಂದ್ ಮಂತ್ ಇಲ್ಲ ಒಂದು ವೀಕ್ ಇಂದ ಅಥವಾ ಒಂದ್ ತಿಂಗಳು ಹಿಂದೆಗಡೆ ಏನಿರ್ತಾರಲ್ಲ ಅಂತ ಕಂಪ್ನಿಗಳು ಸುಮ್ನೆ ಬೇಕಾಬಿಟ್ಟಿಯಾಗಿ ಆಡ್ ಮಾಡಿರ್ತಾರೆ ಈ ಇಂಟರ್ನ್ಶಿಪ್ಸ್ ನ. ಸೊ ಸ್ಟೈಫಂಡ್ ಅವೆಲ್ಲ ಅಂತ. ಸೊ ಇವೆಲ್ಲ ಏನಂದ್ರೆ ಟ್ರಸ್ಟೆಡ್ ಕಂಪ್ನೀಸು. ಸೊ ಇಲ್ಲಿ ಸ್ಟೂಡೆಂಟ್ ಗೆ ಹೆಲ್ಪ್ ಆಗ್ಲಿ ಅಂತ ಇಲ್ಲಿ ಇದನ್ನ ಮಾಡಿರ್ತಾರೆ. ಸೊ ಇದು ನಿಮ್ಮ ಇಂಟರ್ನ್ಶಿಪ್ ತರ ಬರಲ್ಲ ಇದು. ಇವು ಅವರೇ ಪೇ ಮಾಡ್ಬಿಟ್ಟು ಅಂದ್ರೆ ನಿಮ್ಗೆ ಸ್ಟೈಫಂಡ್ ರೂಪಾಂತರ ಕೊಡ್ತಾರೆ ನಿಮ್ಗೆ, ಓಕೆನಾ. ಸೊ ನೀವು ಒಂದು 3 months ಕೆಲಸ ಮಾಡ್ತೀನಿ ಆಮೇಲೆ ಬಿಟ್ಟು ಹೋಗ್ತೀನಿ ಅಂದ್ರೆ ಇವ್ರು ಒಪ್ಕೊಳ್ಳಲ್ಲ. ಸೊ ಅವ್ರಿಗೆ ಎಷ್ಟು ಒಂದು ಇದಿರುತ್ತೆ, ಕಾಂಟ್ರಾಕ್ಟ್ ಇರುತ್ತೆ, ಆ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನೀವು ಇಂಟರ್ನ್ಶಿಪ್ ಮಾಡ್ಕೋಬಹುದು. ಅವರೇ ಪೇ ಮಾಡ್ಬಿಟ್ಟು ನಿಮ್ಗೆ ಇಂಟರ್ನ್ಶಿಪ್ ಮಾಡ್ಕೊಳಕ್ ಹೇಳ್ತಾರೆ. ಸೊ ಅವ್ರ ಪರ್ ಮಂತ್ ನೋಡಿ ಇಲ್ಲಿ ಯಾವ್ದೊಂದು ಕ್ಯಾಂಪಸ್ ಪೇ ಅಂತ ಇದೆ, ಫ್ಲಟರ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದು. ಸೊ ಇದನ್ನ ನೀವು ಕಲಿಬೇಕು, ನೀವೇ ಕಲಿಬೇಕು, ಅವ್ರು ಹೇಳ್ಕೊಡಲ್ಲ ಇದನ್ನ. ಸೊ ಸುಮ್ನೆ ಜಸ್ಟ್ ಮೇಲ್ಮೇಲೆ ಏನಂದ್ರೆ ಸೊ ಬ್ರಷ್ ಅಪ್ ಮಾಡ್ತಾರೆ,
ಟೆಕ್ನಾಲಜೀಸ್ನ ಬ್ರಷ್ ಅಪ್ ಮಾಡಿದ್ರೆ ನೀವೇ ಓನ್ ಆಗಿ ಕಲಿತಾ ಹೋಗ್ಬೇಕು ಆಯ್ತಾ. ಸೊ ನೀವೇ ಒಂದು ಫ್ಲಟರ್ ಅಂತ ಅಂದ್ರೆ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇದು, ಓಕೆನಾ. ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ರೊಳಗೆ ಡಾಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ, ಮತ್ತೆ ಮೊಬೈಲ್ ಅಪ್ಲಿಕೇಶನ್ ನೀವು ಏನ್ ಫೋನ್ ಅಲ್ಲಿ ಯೂಸ್ ಮಾಡ್ತಾರೋ ಅದ್ರ ಎಮ್ಯುಲೇಟರ್ ಅಂತ ಅದನ್ನ ಎಮ್ಯುಲೇಟರ್ ಅಂತಾರೆ. ಸೊ ಆ ಎಮ್ಯುಲೇಟರ್ ಯಾವ ತರ ಇನ್ಸ್ಟಾಲ್ ಮಾಡೋದು, ಮತ್ತೆ ಆ ಎಮ್ಯುಲೇಟರ್ಗೆ ಯಾವ ತರ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದು, ಅಪ್ಲಿಕೇಶನ್ ಯಾವ ತರ ಬರಬೇಕು, ಮತ್ತೆ ಏನೇನು ಫೀಚರ್ ಇರಬೇಕು ಅಂತ ಇನ್ ಡೆಪ್ತ್ ಆಗಿ ಇವ್ರು ಹೇಳ್ತಾ ಹೋಗಲ್ಲ. ಜಸ್ಟ್ ಫ್ಲಟರ್ ಅಂದ್ರೆ ಏನು ಆಯ್ತಾ. ಸೊ ಇದಕ್ಕೆ ನೀವು ನೆಕ್ಸ್ಟ್ ಇವ್ರಿಗೆ ಏನಾದ್ರು ಡೈಲಿ ಯಾವ ತರ ಕಂಪ್ನಿ ಏನು ವರ್ಕ್ ಮಾಡುತ್ತೆ ಆ ತರ ನೀವು ಡೈಲಿ ಮಾಡ್ತಾ ಹೋಗ್ಬೇಕು. ಆ ತರ ಇದ್ದಾಗ ಮಾತ್ರನೇ ಅವರು ಪರ್ ಮಂತ್ಲಿಗೆ ಅವರು 10,000 rupees ಕೊಡ್ತಾರೆ. ಬಟ್ ಇದು ಆನ್ಲೈನ್ ಅಲ್ಲ, ಸೊ ಆಫ್ಲೈನ್, ಫುಲ್ಲಿ ಆಫ್ಲೈನ್. ನೀವು ಬೆಂಗಳೂರಲ್ಲೇ ಎಲ್ಲಾ ಕಂಪ್ನಿ ಏನ್ ಕಾಣಿಸ್ತಿದ್ವಲ್ಲ, ಸೊ ಇದು ಬೆಂಗಳೂರಲ್ಲಿ ನೀವು ಹೋಗಿ ಇಂಟರ್ನ್ಶಿಪ್ ನ ಮಾಡ್ಕೋಬೇಕಾಗಿರೋದು. ಸೊ ಅವ್ರ ಪ್ರಕಾರ ಒಂದು 2 ಇಂಟರ್ನ್ಶಿಪ್ ಅಷ್ಟೇ ಬಿಡೋದು. ಸೊ 30 ಮೆಂಬರ್ಸ್ 20 ಮೆಂಬರ್ಸ್ ಇದು ಕಂಪನಿ, ಓಕೆನಾ. ಸೊ ಇದು ಕಂಪನಿ ಈ ತರ ಬಿಟ್ಟಿರೋದು. ಸೊ ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಕೂಡ ಮಾಡಿದ್ರು ನೋಡಿ, ಯಾವ ಒನ್ ವೀಕ್ ಎಗೋ. ಇಂಟರ್ನ್ಶಿಪ್ ಟೈಪ್ ಸ್ಟೈಫಂಡ್ ಅಂದ್ರೆ ಅವರೇ ಪೇ ಮಾಡ್ತಾರೆ ನಿಮ್ಗೆ, ಅವರೇ ನಿಮಗೆ ಪೇ ಮಾಡ್ತಾರೆ, ಓಕೆನಾ. ನೀವು ಅವ್ರಿಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ನಿಮಗೆ ಪೇ ಮಾಡ್ತಾರೆ 10,000. ಇದು ಕ್ಲೋಸ್ ಆಗಿದೆ ನೋಡಿ, ನೋಡ್ಬೋದು ಕ್ಲೋಸ್ ಆಗಿದೆ. ಇಂತ ಕ್ಲೋಸ್ ಆಗಿರೋದನ್ನೆಲ್ಲ ನೀವು ಅಪ್ಲೈ ಮಾಡಕ್ಕಾಗಲ್ಲ ನೋಡಿ. ಇದು ಕೂಡ ಯಾವ್ದೋ ಒಂದು 25,000 ಎ ಪ್ರಾಡಕ್ಟ್ಸ್, ಇದನ್ನು ಕೂಡ ಅಷ್ಟೇ. ಸೊ ಅವ್ರು ನಿಮ್ಗೆ ಹೇಳ್ತಾರೆ ಅಷ್ಟೇ, ನೀವು ಏನ್ ಮಾಡ್ಬೇಕು ಅಂತ ಇನ್ ಡೆಪ್ತ್ ಆಗಿ ಕಾನ್ಸೆಪ್ಟ್ ವೈಸ್ ಹೇಳ್ತಾ ಹೋಗಲ್ಲ. ಸೊ 25,000 ಸ್ಟೇ ಫಂಡ್ ಕೊಡ್ತಾರೆ, ನೀವು ಅಪ್ಲೈ ಮಾಡೋಗಿದ್ರೆ ಅಪ್ಲೈ ಮಾಡ್ಬೋದು ನೋಡಿ. ಇಲ್ಲಿ ಇನ್ನು ಅಪ್ಲೈ ಲಿಂಕ್ ಎನೇಬಲ್ ಇದೆ, ಅಪ್ಲೈ ನಾವು ಅಂತ ಕೊಟ್ರೆ ನೀವು ಬೆಂಗಳೂರಲ್ಲಿ ಯಾರ್ಯಾರು ಬೆಂಗಳೂರು ಸ್ಟೂಡೆಂಟ್ಸ್ ಇದ್ದೀರಾ ನೀವು ಈ ಕಂಪ್ನಿ ಜೊತೆ ಇಂಟರ್ನ್ಶಿಪ್ ಮಾಡ್ಕೋಬಹುದು, ಓಕೆನಾ. 25,000 ಇಂಟರ್ನ್ಶಿಪ್ ಅವರೇ ಪೇ ಮಾಡ್ತಾರೆ ನಿಮಗೆ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ, ಕೆಲವೊಬ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಅರ್ಲಿ ಬೇಗ ಯಾರು ಅಪ್ಲೈ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಮಾತ್ರ ಹೆಲ್ಪ್ ಆಗುತ್ತೆ. ಸುಮ್ನೆ ಬೇರೆ ಯಾರೋ ಬರೇ ಪೇ ಮಾಡಿದ್ರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಪೇ ಮಾಡಲ್ಲ ಸುಮ್ನೆ, ಓಕೆನಾ. ಸೊ ಇದೊಂದು ಡೇಟಾಬೇಸ್ ಇಂಜಿನಿಯರಿಂಗ್ ಇಂಟರ್ನು. ನಿಮಗೆ ಬೇಕಾಗಿರೋದು ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಮತ್ತೆ ಇನ್ನೊಂದು AI ಇಂಟರ್ನ್ ಅಂತ ಒಂದು ಬರುತ್ತೆ, ಆ ತರದ್ ಮಾತ್ರ ಮಾಡ್ಕೊಳ್ಳಿ. ಫುಲ್ ಸ್ಟಾಕ್ ಡೆವಲಪರ್ ಅದೊಂದು ಮಾಡ್ಕೊಳ್ಳಿ. ಇಂಟರ್ನ್ಶಿಪ್ ಅಂತ ಅಂದ್ರೆ ಫುಲ್ಲಿ ಆಫ್ಲೈನ್ ನಿಮ್ಗೆ ಹತ್ರ ಆಗಿರೋ ಅಂತ ಇದ್ರಲ್ಲೇ ಮಾಡ್ಕೊಳ್ಳಿ, ಓಕೆನಾ. ಸ್ಟೈಫಂಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ನಿಮ್ಗೆ ಫುಲ್ ಹೇಳ್ಕೊಡಲ್ಲ. ನಿಮ್ಗೇನು ಅವ್ರೇನು ಸ್ಟೈಫಂಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನು ಸರ್ಟಿಫಿಕೇಟ್ ಎಲ್ಲ ಕೊಡಲ್ಲ ನಿಮ್ಗೆ. VTU ಕ್ರೆಡಿಟ್ಸ್ ಏನ್ ಬೇಕು ಆತರ ಎಲ್ಲ ಕೊಡಲ್ಲ ಅವರು. VTU ಕ್ರೆಡಿಟ್ಸ್ ಆಗೋ ಒಂದೇಂಟಿರ್ಲಿ, ಸ್ಟೈಫಂಡ್ ಯಾರ್ಯಾರು ಪ್ರೊವೈಡ್ ಮಾಡ್ತಾ ಇರ್ತಾರೆ ಕಂಪ್ನಿಯವರು, ಅವರು ನಿಮ್ಗೆ ಇಂಟರ್ನ್ಶಿಪ್ ಗೆ ಏನಂದ್ರೆ ಏನು ಕಾಲೇಜಲ್ಲಿ ಹೇಳಿರ್ತಾರೆ, ಇಂಟರ್ನ್ಶಿಪ್ ಕ್ರೆಡಿಟ್ಸ್ ವೀಕ್ಲಿ ರಿಪೋರ್ಟ್ ಇರುತ್ತೆ, ಅದೆಲ್ಲ ಏನು ಕ್ರೆಡಿಟ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ, ಅದನ್ನೆಲ್ಲ ಈ ಸ್ಟೈಫಂಡ್ ಕೊಡೋ ಕಂಪ್ನಿಗಳು ಕೊಡಲ್ಲ ನಿಮ್ಗೆ. ಯಾಕೆ ಅಂದ್ರೆ ಅವ್ರದ್ದು ರೂಲ್ಸ್ ಗೈಡ್ ಲೈನ್ಸ್ ಬೇರೆ ಇರುತ್ತೆ. ಸೊ ಅವರು ನೀವು ಅವ್ರ ಕಂಪ್ನಿ ಜೊತೆ ಕಂಪ್ನಿಗೆ ವರ್ಕ್ ಮಾಡ್ತೀರ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗಲ್ಲ ಅದು, ಓಕೆನಾ. ಅದ್ ನೆನ್ಪಿಟ್ಕೊಂಡ್ರಿ. ಸ್ಟೈಫಂಡ್ ಅಂತ ಬರೋ ಕಂಪ್ನಿ ನೀವು ಆಲ್ಮೋಸ್ಟ್ ಆಲ್ ಯಾರು ಸ್ಟೂಡೆಂಟ್ಸ್ ನ ಇದನ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಗೆ ಏನಾದ್ರು ಅಮೌಂಟ್ ಅವಶ್ಯಕತೆ ಇತ್ತು ಆಯ್ತಾ ಅನ್ನೋಂಗಿದ್ರೆ ಮಾತ್ರನೇ ಈ ಸ್ಟೈಫಂಡ್ ಗೆ ಹೋಗಿ ಇಂಟರ್ನ್ಶಿಪ್ ಬೇಕಾದ್ರೆ ನೀವು ಮಾಡ್ಕೋಬಹುದು ಹೊರಗಡೆ, ಇಲ್ಲ ಆನ್ಲೈನ್ ಅಲ್ಲಾದ್ರೂ ಮಾಡ್ಕೋಬಹುದು. ಆತರ ಒಂದು ಫೆಸಿಲಿಟಿ ವಿಟಿದವ್ರು ಪ್ರೊವೈಡ್ ಮಾಡಿದ್ರೆ, ಓಕೆನಾ. ಸೊ ಇಷ್ಟು ಕಂಪ್ನಿ ಇದಾವೆ, ನಿಮ್ಗೆ ಯಾವ ಕಂಪ್ನಿ ಬೇಕೋ ಅದನ್ನ ಮಾಡ್ಕೊಳ್ಳಿ. ಸದ್ಯಕ್ಕೆ ಇನ್ನು ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇದೀವಿ ನೋಡಿ. ಇಲ್ಲಿ ಅಪ್ಲೈ ನಾವು ಅಂತ ಕೊಟ್ಟರು ಕೂಡ ಕೆಲವೊಂದು ಅಪ್ಲೈ ಆಗುತ್ತೆ. ಬಟ್ ಇನ್ನು ಎಷ್ಟೊಂದ್ ಜನ ಆಕ್ಚುಲಿ ನಾವು ಕೂಡ ಇಂಟರ್ನ್ಶಿಪ್ ಅಪ್ಲೈ ಎನೇಬಲ್ ಮಾಡಿದೀವಿ, ಬಟ್ ಯಾಕಂತ ತೋರಿಸ್ತಾ ಇಲ್ವೋ ಗೊತ್ತಾಗ್ತಾನೆ ಇಲ್ಲ. ಇನ್ನು ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇದೆ ಸರ್ ಅಂತ ಹೇಳ್ತಿದ್ರೆ VTO ಡೈರೆಕ್ಟರ್. ನೋಡಿ ಕಂಪ್ನಿಗಳು ಇಂಟರ್ನ್ಶಿಪ್ ಮಾತ್ರ ಯಾವಾಗೋ ಹಾಕಿದೀವಿ, ಯಾವಾಗೋ ಫೆಚ್ ಆಗ್ತಿದೆ. ಕಂಪನೀಸ್ ಅಂತೂ ನೋಡಿ ದಿನೇ ಹೆಚ್ಚಾಗ್ತಾನೆ ಇದೆ. ಸೊ ನಾನು ಅವಾಗ ಲಾಸ್ಟ್ ವಿಡಿಯೋ ಮಾಡಿದಾಗ ಬರೀ 250 260 ಇದ್ವು ಅಷ್ಟೇ. ನೋಡಿ ಇನ್ನು 20 ಕಂಪ್ನಿ ಜಾಸ್ತಿ ಆಗಿದೆ, ಓಕೆನಾ. ಸೊ ತುಂಬಾ ದಿನೇ ಕಂಪ್ನಿಗಳು ಮಾತ್ರ ಹೆಚ್ಚಾಗ್ತಿದೆ. ಸೊ ಇವರು ಇಂಟರ್ನ್ಶಿಪ್ ನ ಆಡ್ ಮಾಡ್ತಾ ಹೋಗ್ತಿದಾರೆ, ಬಟ್ ಏನು ಅಂದ್ರೆ ಅದೇನು ವರ್ಕೇ ಆಗ್ತಿಲ್ಲ. ಆತರ ಮಾಡ್ತಾ ಇನ್ನು ಏನಂದ್ರೆ ಡೆವಲಪ್ಮೆಂಟ್ ಫೆಸಿಲಿಟಿ, ಅದಕ್ಕೋಸ್ಕರ ನೀವು ಸ್ವಲ್ಪ ತಾಳ್ಮೆಂಗಿರಿ. ನಾಳೆ ಇಂಟರ್ನ್ಶಿಪ್ ಯಾರ್ಯಾರಿಗೆ ಇರುತ್ತೆ, ಸೊ ನಿಮ್ಗೆ ಗೊತ್ತಿರೋ ಕಂಪ್ನಿ ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು ಕಂಪ್ನಿ ಬಂದಿದೆ ನೋಡಿ, VSP ಇನ್ನೋವೇಷನ್ ಒಂದು ಕಂಪ್ನಿ ಬಂದಿದೆ ಅಂದ್ಕೊಳ್ಳಿ. ಅದು ಇಲ್ಲಿ ಇಂಟರ್ನ್ಶಿಪ್ ಈ ಪೋರ್ಟಲ್ ರಿಜಿಸ್ಟರ್ ಆಗಿದೆ ನೋಡಿ, ಬ್ರೌಸ್ ಕಂಪ್ನಿ ಅಂತ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನ್ ಕಂಪ್ನಿ ಬಂದಿರೋದು ಆ ಕಂಪ್ನಿ ಆಲ್ಫಾಬೆಟ್ ಲೆಟರ್ ಇಲ್ಲಿ ಇರ್ತವೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಆ ಕಂಪ್ನಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ. ನೋಡಿ ಈಗ A ಅಂತ ಕ್ಲಿಕ್ ಮಾಡಿದ್ರೆ ಎ ಒಳಗೆ ಎ ಕಂಪ್ನಿ ಏನ್ ಆಲ್ಫಾಬೆಟ್ ಇರುತ್ತೆ ಅದ್ರೊಳಗೆ ಎಲ್ಲಾ ಕಂಪ್ನಿಗಳು ಇಲ್ಲಿ ರಿಜಿಸ್ಟರ್ ಆಗಿರ್ತವೆ, ಓಕೆನಾ. ಸೊ ಆತರ ನೀವು ನೋಡ್ತಾ ಹೋಗ್ಬೋದು, ಓಕೆನಾ. ಸೊ ನಮ್ ಕಂಪ್ನಿ ಕೂಡ ಆಲ್ರೆಡಿ ನಾವು ಡೈರೆಕ್ಟ್ ಆಗಿ ಕರ್ಕೋತಿದ್ವಿ. ನಮ್ಗೆ ಡೈರೆಕ್ಟ್ ಆಗಿ ಹೇಳಿದಾರೆ ನಮ್ ಬಿಟ್ಟಿದ್ದವರು, ಡೈರೆಕ್ಟ್ ಆಗಿ ಕರ್ಕೊಳ್ಳಿ ಸರ್, ಕರ್ಕೊಂಡ್ಬಿಟ್ಟು ಆಮೇಲೆ ನಿಮ್ದು ಎನೇಬಲ್ ಆದಾಗ ಅಂದ್ರೆ ತೋರಿಸಿದಾಗ ನೀವು ರಿಜಿಸ್ಟರ್ ಮಾಡಿ ಸ್ಟೂಡೆಂಟ್ಸ್ ಅಂತ ಹೇಳಿದಾರೆ. ಸೊ ಬಟ್ ನಾವು ಇಂಟರ್ನ್ಶಿಪ್ ನ ಆಲ್ರೆಡಿ ಮಾಡಿದೀವಿ, ಬಟ್ ಯಾಕೆ ತೋರಿಸ್ತಿಲ್ಲೋ ಗೊತ್ತಿಲ್ಲ. 3 ಇಂಟರ್ನ್ಶಿಪ್ ಇದನ್ನ ಎನೇಬಲ್ ಮಾಡಿದ್ವಿ, ಒಂದು ಫುಲ್ ಸ್ಟಾಕ್, ಒಂದು ಜಾಂಗೋ ಡೆವಲಪರ್, ಮತ್ತೆ ಇನ್ನೊಂದು AI ಏಜೆಂಟ್ಸ್ ಡೆವಲಪರ್. ಇಷ್ಟು ಮಾಡಿದೀವಿ ಬಟ್ ತೋರಿಸ್ತಾ ಇಲ್ಲ. ಸೊ ಫುಲ್ಲಿ ಏನು ಅಂದ್ರೆ VTO ಸ್ಟ್ಯಾಂಡರ್ಡ್ ಏನಿದೆ ಅದನ್ನ ಮಾತ್ರ ನಾವು ಪ್ರೊವೈಡ್ ಮಾಡ್ತೀವಿ. ಅಥವಾ ಸ್ಟೈಫಂಡ್ ಆಗ್ಲಿ ಅಥವಾ
ಏನೋ ಅನ್ಟ್ರಸ್ಟೆಡ್ ಆಗ್ಲಿ ನಾವು ಮಾಡೋದಕ್ಕೆ ಹೋಗಲ್ಲ. ಏನ್ ವಿ ಟಿದವ್ರು ಏನ್ ಹೇಳಿದ್ರೆ 3 months ಇಂಟರ್ನ್ಶಿಪ್ ಮತ್ತೆ ಇನ್ನೊಂದು ಆಫರ್ ಲೆಟರ್ನ ಕ್ರೆಡಿಟ್ಸ್ ಅದು ನಾವು ಕೊಡಬೇಕು, ಆಫರ್ ಲೆಟರ್ ಕೊಡಬೇಕು, ಮತ್ತೆ ವೀಕ್ಲಿ ಪ್ರೋಗ್ರೆಸ್ ರಿಪೋರ್ಟ್ ನಾವು ತೋರಿಸ್ಬೇಕು. ಅಟೆಂಡೆನ್ಸ್ ಅಂತ ಮ್ಯಾಂಡೇಟರಿ ಇರುತ್ತೆ, ಏನು ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಅಟೆಂಡೆನ್ಸ್ ಅಂತ ಮ್ಯಾಂಡೇಟರಿ ಇರುತ್ತೆ, ಅದನ್ನ ನಾವು ಕೊಡಬೇಕು. ಸೊ ಲಾಸ್ಟ್ಗೆ ಇವೆಲ್ಲ ಆದ್ಮೇಲೆ ಲಾಸ್ಟ್ ಪ್ರೊಸೀಜರ್ ಸೊ ಏನಂದ್ರೆ ಇಂಟರ್ನ್ಶಿಪ್ ಅಲ್ಲಿ ಅಟೆಂಡೆನ್ಸ್ ಅಂತ ಮ್ಯಾಂಡೇಟರಿ ಇರುತ್ತಲ್ವಾ, ಸೊ ಅದನ್ನ ಲಾಸ್ಟ್ ಕೊಡಬೇಕು. ಎಷ್ಟು ದಿವಸ ಅಟೆಂಡ್ ಆಗಿದ್ರೆ 3 months ಅಲ್ಲಿ 14 weeks ಅಲ್ಲಿ ಎಷ್ಟು ದಿವಸ ಸ್ಟೂಡೆಂಟ್ ಅಟೆಂಡ್ ಆಗಿದ್ರೆ ಅಂತ ನಾವು ತೋರಿಸ್ಬೇಕು ರೆಕಾರ್ಡ್ ನ. ಮತ್ತೆ ಮಾರ್ಕ್ಸ್ ನ ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ 50 marks ಇರುತ್ತೆ, ಓಕೆನಾ. ಸೊ 50 marks ನಾವು ಕೊಡ್ಬೇಕು ಇಂಟರ್ನಲ್ ಆಗಿ. ಸೊ ನಾವು ಕಂಪ್ನಿಯಿಂದ 50 marks ಕೊಟ್ಟಾಗ ಕಾಲೇಜ್ ಅವರು ಅದನ್ನ ಅಕ್ಸೆಪ್ಟ್ ಮಾಡಿ ಸೊ ನಿಮ್ಗೆ 100 ಕಂಬೈನ್ ಮಾಡಿ ಆಮೇಲೆ ಅದನ್ನ ವಿಟಿದವ್ರಿಗೆ ಕಳ್ಸೋದು. ಸೊ ಈ ಇಂಟರ್ನ್ಶಿಪ್ ಮಾರ್ಕ್ಸ್ ಏನಿರುತ್ತೆ ಅದನ್ನ ಇಷ್ಟು ನಾವು ಪ್ರೊವೈಡ್ ಮಾಡ್ಬೇಕು, ಅದನ್ನಂತೂ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡ್ಲೇಬೇಕು. ಸೊ ಇಷ್ಟು ನಮ್ಗೆ ಗೈಡ್ಲೈನ್ಸ್ ನಮಗೆ ಕೊಟ್ಟಿರೋದು. ಸೊ ನಿಮ್ಗೂ ಕೂಡ ಯಾರ ಇಂಟ್ರೆಸ್ಟ್ ಇದೆ ಡೈರೆಕ್ಟ್ ಅಟೆಂಡ್ ಆಗೋರು, ಸೊ ನಮ್ ನಂಬರ್ ಅನ್ನ, ಇಂಟರ್ನ್ಶಿಪ್ ನಂಬರ್ ನಮ್ ಬಿಲೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಮತ್ತೆ ಇನ್ನೊಂದು BT ಇಂಟರ್ನ್ಶಿಪ್ ಇದಾವೆ ರಿಜಿಸ್ಟರ್ ಆಗೋದಕ್ಕೆ ಗೂಗಲ್ ಫಾರ್ಮ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಸೊ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು. ಅದಕ್ಕೆ ಅಮೌಂಟ್ ನಮ್ಗೆ ಹೇಳಿರೋದು 5,000 ತಗೊಳ್ಳಿ. ಸೊ ಅದಕ್ಕೆ ಅರ್ಧ ನಾವು, ಸೊ 5,000 ತಗೊಂಡ್ಮೇಲೆ ಅಷ್ಟು ನಾವ್ ಇಟ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ವಿಟಿದವ್ರು ನಮ್ಗೆ ಹೇಳಿದ್ರೆ 50% ಮಾತ್ರ ನಿಮ್ದು, ಇನ್ನು 50% ನಮ್ದು ಅಂತಂದ್ರೆ ಈ ಪೋರ್ಟಲ್ ಅಲ್ಲಿ ಡೆವಲಪ್ ಮಾಡ್ತಿದ್ರು ವಿಟಿದವ್ರು ಮ್ಯಾನೇಜ್ ಮಾಡ್ತಿದ್ರಲ್ವಾ, ಅವ್ರಿಗೆ ಕೊಡ್ಬೇಕು 50%. ಇದು ನಮ್ಗೆ ಗೈಡ್ಲೈನ್ ಕೊಟ್ಟಿರೋದು. ಸೊ ಕೇರ್ಫುಲ್ ಆಗಿ ಇಷ್ಟೊಂದು ಅಮೌಂಟ್ ಇಷ್ಟೊಂದು ಅಂತ ನೀವು ಇದನ್ನ ಮಾಡ್ಕೊಡಿ. ಸೊ ಇದು ಗೈಡ್ಲೈನ್ ನಮಗೆ ಕೊಟ್ಟಿರೋದು, ಪ್ರತಿಯೊಬ್ರು ಕಂಪ್ನಿಯವರು ಕೊಟ್ಟಿರೋದು, ಅದನ್ನ ಇಲ್ಲಿ ಹೇಳಿರೋದು. ಇನ್ನೂ ಏನಾದ್ರು ಡೌಟ್ ಇತ್ತಂದ್ರೆ ಪ್ಲೀಸ್ ಕಾಲ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಇನ್ಸ್ಟ್ರಕ್ಷನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಓಕೆನಾ. ಸೊ ನಾಳೆ ಇಂಟರ್ನ್ಶಿಪ್ ನೀವು ಆಫರ್ ಲೆಟರ್ ನಿಮ್ ಕಾಲೇಜಿಗೆ ತೋರಿಸ್ಬೇಕು. ಇಂಟರ್ನ್ಶಿಪ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾಳೆಯಿಂದ ಎಲ್ಲಾ ಕಾಲೇಜಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ಲೀಸ್ ಇನ್ನು ಯಾರು ರಿಜಿಸ್ಟರ್ ಆಗಿಲ್ಲ ಇಂಟರ್ನ್ಶಿಪ್ಗೆ ರಿಜಿಸ್ಟರ್ ಆಗಿ, ನಿಮ್ಗೆ ಇಷ್ಟ ಬಂದ್ರೆ ನಿಮ್ಮ ಹತ್ರ ಇರೋ ಕಂಪ್ನಿಗೆ ಅಥವಾ ನಿಮ್ಗೆ ಗೊತ್ತು ಕಂಪ್ನಿ ಟ್ರಸ್ಟೆಡ್ ಇದೆ, ಮತ್ತೆ ಆ ಕಂಪ್ನಿಲಿ ಇಂಟರ್ನ್ಶಿಪ್ ಪೋರ್ಟಲ್ BT ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ ಇದೆ ಅನ್ನೋ ಹಾಗಿದ್ರೆ ಸೊ ರಿಜಿಸ್ಟರ್ ಆಗಿ, ಮತ್ತೆ ಆ ಸರ್ಟಿಫಿಕೇಟ್ ಅವ್ರು ಏನ್ ಕೊಡ್ತಾರೋ ಆಫರ್ ಲೆಟರ್ನ ಅದನ್ನ ತೋರಿಸಿ ನಿಮ್ಗೆ ಸೊ ಅಮೌಂಟ್ ಕೂಡ ಕಮ್ಮಿ ಮಾಡ್ಕೊಳಕ್ ಹೇಳಿ, ಆಯ್ತಾ. ಸೊ ಇಷ್ಟಿರುತ್ತೆ ಪ್ರೊಸೀಜರ್, ಇದನ್ನ ಮಾಡಿದ್ರೆ ನಿಮ್ಗೆ ಸಾಕು ಇಂಟರ್ನ್ಶಿಪ್ 3 months ಇಂಟರ್ನ್ಶಿಪ್ ಆರಾಮ್ಸಾಗಿ ನೀವು ಮಾಡ್ಕೋಬಹುದು. ಸೊ ಇನ್ನೊಂದು ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ಈಗ 7ನೇ ಸೆಮಿಸ್ಟರ್ ಅಲ್ಲಿ ನಮ್ಗೆ ಕ್ಲಾಸಸ್ ಹೇಳಿದ್ರೆ 8ನೇ ಸೆಮಿಸ್ಟರ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ಕೊಳಕ್ ಹೇಳಿದ್ದಾರೆ ಅಂತ ತುಂಬಾ ಜನ ಸ್ಟೂಡೆಂಟ್ ನನಗೆ ಕಾಲ್ ಮಾಡಿ ಕೇಳಿದ್ರು. ಸೊ ಅವ್ರಿಗೊಂದು ಕ್ಲಾರಿಟಿ ಕೊಡ್ತೀನಿ. ಏನು ಅಂದ್ರೆ ನೀವು ಇಂಟರ್ನ್ಶಿಪ್ ಈ ಸಲ ಮಾಡ್ಕೊಂಡ್ರೆ, ಒಂದ್ ವೇಳೆ 7ನೇ ಸೆಮಿಸ್ಟರ್ ಮಾಡ್ಕೊಂಡ್ರೆ ಅದು ಕನ್ಸಿಡರ್ ಆಗಲ್ಲ. ನಿಮ್ಗೆ ಏನ್ ಇಂಟರ್ನ್ಶಿಪ್ ಅಂತ 8ನೇ ಸೆಮಿಸ್ಟರ್ ಅಲ್ಲೇ ಇಟ್ಟಿದ್ರೆ ನೀವು ಅಲ್ಲೇ ಹೋಗಿ ಅವಾಗಲೇ ಮಾಡ್ಕೊ ಇಂಟರ್ನ್ಶಿಪ್ 8ನೇ ಸೆಮಿಸ್ಟರ್ ಅಲ್ಲೇ ಮಾಡ್ಕೋಬೇಕು, ಓಕೆನಾ. ಸೊ ಅಲ್ಲೇವರೆಗೂ ನೀವು ಇಂಟರ್ನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಏನ್ ಕ್ಲಾಸಸ್ ಹೇಳಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೋಗಿ, ಸ್ಕಿಲ್ ನ ಕಲಿತಾ ಹೋಗಿ. ಈಗ ಹಳೆ ಟೆಕ್ನಾಲಜಿ ಬಿಟ್ಬಿಡಿ, ಸ್ಕಿಲ್ ನ ಕಲಿತಾ ಹೋಗಿ. ಸ್ಕಿಲ್ ಅಂದ್ರೆ ಯಾವ್ಯಾವ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಮತ್ತೆ ಸೊ ಏನು ಹೊಸದು ಟೆಕ್ನಾಲಜಿ ಬಂದಿದ್ದಾವೆ AI ಮೇಲೆ ಅವನ್ನೆಲ್ಲ ಕಲಿತಾ ಹೋಗಿ. ಸೊ ನೀವು ನೋಡ್ತಾ ಇರ್ಬೋದು ಇಂಟೆಲ್ ಅಲ್ಲಿ 25,000 ಜನನ, TCS ಅಲ್ಲಿ 12,000 ಜನ ತೆಗ್ದಾಕಿರೋದು. ಸೊ ಇವೆಲ್ಲ ಯಾಕೆ ಅಂದ್ರೆ ಔಟ್ಡೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಜಾವಾ, ಆಯ್ತಾ. ಸೊ ಈ ಜಾವಾ, C ಪ್ರೋಗ್ರಾಮಿಂಗ್, ಈ ಔಟ್ಡೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ನು ವರ್ಲ್ಡ್ ಅಲ್ಲೇ ಇದಾರೆ. ಈಗೆಲ್ಲ ಮಿಷಿನ್ ಲರ್ನಿಂಗ್ ಆರ್ಟಿಫಿಷಿಯಲ್ AI ಮಾಡ್ತಿದೆ, ನೀವು ಯಾಕೆ ಅಂತ ತೆಗ್ದಾಕಿರೋದು. ಅವ್ರ ರೀಸನ್ ಹೇಳಿಲ್ಲ, ಆಯ್ತಾ. ಆ ತರ ತೆಗ್ದಾಕಿರೋದು. ಅದಕ್ಕೋಸ್ಕರ ನೀವು ಹೊಸ ಟೆಕ್ನಾಲಜಿ ಏನ್ ಬಂದಿದೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಈ 7ನೇ ಸೆಮಿಸ್ಟರ್ ಅಂತೂ ಮಾಸ್ಟರ್ ಶುಡ್ ನೀವು ಈ ತರ ಮಾಡ್ತಾ ಹೋಗಿ. ಇಲ್ಲಾಂದ್ರೆ ನೀವು 8ನೇ ಸೆಮಿಸ್ಟರ್ ಪಾಸ್ ಆದ್ಮೇಲೆ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ್ಲಿಂದಾನೇ ಹೊಸ ಟೆಕ್ನಾಲಜಿನ ಕಲಿತಾ ಹೋಗಿ. ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡೋದ್ ಕಮ್ಮಿ ಮಾಡಿ, ಒಟ್ಟು ಮೊಬೈಲ್ ಯೂಸ್ ಮಾಡೋದ್ ಕಮ್ಮಿ ಮಾಡಿ, ಆಯ್ತಾ. ಸೊ ಈ ತರ ಒಂದು ರೆಸಲ್ಯೂಷನ್ ತಗೊಂಡು ನೀವು ಈ ಸೆಮಿಸ್ಟರ್ ಇಂದಾನೆ ಇದನ್ ಮಾಡ್ತಾ ಹೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಈಗೇನು ಇಂಜಿನಿಯರಿಂಗ್ ಇದ್ದಾರೆ, ಸೊ 21 ಸ್ಕೀಮ್ ಸ್ಟೂಡೆಂಟ್ಸ್ ತುಂಬಾ ಜನ ನೋಡ್ತಾ ಇರ್ಬೋದು. ಸೊ ಏನು ಕೆಲವೊಬ್ರು ಏನೋ ಕೆಲ್ಸ, ಅವ್ರು ಓದಿರೋದೇ ಬೇರೆ, ಏನೋ ಕೆಲಸ ಮಾಡ್ತಿರೋದೇ ಬೇರೆ, ಆತರ ಮಾಡ್ತಾ ಹೋಗ್ಬೇಡಿ ಪ್ಲೀಸ್. ನಿಮ್ಗೇನು ಇಷ್ಟ ಅದನ್ನ ಮಾಡ್ತಾ ಹೋಗಿ. ಇಂಟರ್ನ್ಶಿಪ್ ಅಂತ ಕ್ಲೀನ್ ಆಗಿ ಮಾಡ್ತಾ ಹೋಗಿ. ಇಂಟರ್ನ್ಶಿಪ್ ಅಲ್ಲೇ ನೀವು ಕ್ಲೀನ್ ಆಗಿ ಕಲಿತಾ ಹೋದ್ರೆ ಸಾಕು, ನೀವು ಬೇರೆ ಯಾವ ಕೋರ್ಸ್ ಮಾಡ್ಕೊಳಕ್ ಹೋಗೋದೇ ಬೇಕಾಗಿಲ್ಲ, ಆಯ್ತಾ. ಸೊ 34 ಸಾವಿರ ಕೊಟ್ಟು ನೀವು JS ಬಿಟ್ರೆ QS ಬಿಟ್ರೆ ಎಲ್ಲ ಮಾಡ್ಕೊಳಕ್ ಹೋಗ್ತೀರಾ. ಸೊ ಅಲ್ಲೇನ್ ನೀವು ಕಂಪ್ನಿ ಏನ್ ಕರ್ಸ್ಬಿಡೋ ನಿಮ್ಗೆ ಒಂದೇ ಸಲ ಕಂಪ್ನಿಯವರೇ ತೆಗ್ದಾಕೋದನ್ನ ಲೆಕ್ಕ ಹಾಕಿ ಇನ್ಯಾವ ರೇಂಜ್ಗೆ ಕವರ್ ಮಾಡ್ಬೋದು. 300-400 ಜನ ಇಟ್ಕೊಂಡು ಅವ್ರು ಮಾಡ್ತಿರ್ತಾರೆ. ಸೊ ಹುಷಾರಾಗಿರಿ. ಅಷ್ಟೊಂದು ದುಡ್ಡು ಕಟ್ಟಿ ನೀವು ಇಂಟರ್ನ್ಶಿಪ್ ಕೋರ್ಸ್ ಮಾಡೋಕ್ ಬದ್ಲಿ ಇಂಟರ್ನ್ಶಿಪ್ ಈ ಕೋರ್ಸ್ ಅಲ್ಲೇ ನೀವು ಕ್ಲೀನ್ ಆಗಿ ಕಲಿತ್ರೆ ಸಾಕು, ನಿಮ್ಗೆ ಕಂಪ್ನಿ ಏನ್ ಬರುತ್ತೆ ಅಟೆಂಡ್ ಮಾಡಿದ್ರೆ ಪ್ಲೇಸ್ಮೆಂಟ್ ಆಗ್ತಾರೆ, ಓಕೆನಾ. ಸೊ ಇಷ್ಟು ನಾನು ಹೇಳ್ಬಲ್ಲೆ. ಇನ್ನೇನೋ ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಸೊ ಎನಿ ಟೈಮ್ ನಿಮ್ಗೋಸ್ಕರ ನಾನು ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.